ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ಅವರಿಗೆ ಪೆನ್ ಡ್ರೈವ್ ಉರುಳು ಮತ್ತಷ್ಟು ಬಿಗಿಯಾಗ್ತಾ ಇದೆ. ವಿದೇಶಕ್ಕೆ ಎಸ್ಕೇಪ್ ಆಗಿ 27 ದಿನಗಳಾದರೂ ಕೂಡ ಪ್ರಜ್ವಲ್ ಭಾರತಕ್ಕೆ ವಾಪಸ್ ಬರೋ ಮನಸ್ಸನ್ನೇ ಮಾಡ್ತಾ ಇಲ್ಲ. ಹೀಗಾಗಿ ಪ್ರಜ್ವಲ್ ಪಾಸ್ಪೋರ್ಟ್ ರದ್ದುಗೊಳಿಸುವಂತೆ SIT ಪತ್ರ ಬರೆದಿದ್ದು ಅದಕ್ಕೆ ಕೇಂದ್ರ ಸರ್ಕಾರ ಸ್ಪಂದಿಸಿದೆ. ಇನ್ನೊಂದು ವಾರದೊಳಗೆ ಪ್ರಜ್ವಲ್ SIT ಹೆಣೆದಿರುವಂತ ಬಲೆಗೆ ಬೀಳುತ್ತಾರಾ ಅನ್ನೋ ಕುತೂಹಲ ಮೂಡ್ತಾ ಇದೆ. ವಾಪಸ್ ಬರಲೇಬೇಕು, ಡಿಪೋರ್ಟ್ ಮಾಡ್ತಾರೆ ಅವರು. ಆ ದೇಶದವರು ಡಿಪೋರ್ಟ್ ಮಾಡ್ತಾರೆ. ವಿತೌಟ್ ವ್ಯಾಲಿಡ್ ಪಾಸ್ಪೋರ್ಟ್ ನೀವು ಇರಕ್ಕಾಗೋದಿಲ್ಲ ಯಾವ ದೇಶದಲ್ಲಿ. ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ರದ್ದು ಮಾಡಿ ಅಂತ ಬರೆದಿದೆ. ಮೊದಲನೇ ಪತ್ರ ಉತ್ತರ ಇಲ್ಲ, ಎರಡನೇ ಪತ್ರಕ್ಕೆ ಉತ್ತರ ಕೊಡಬೇಕು. ವಿಡಿಯೋ ಬಿಡುಗಡೆ ಮಾಡುವುದು, ವಿಡಿಯೋ ಮಾಡುವುದು ಯಾರು ರೇಪ್ ಮಾಡಿದರೆ ಅದು ಅಪರಾಧ. ಪ್ರಜ್ವಲ್ ರೇವಣ್ಣ ವಿರುದ್ಧ ಕಾನೂನು ಕುಣಿಕೆ ಮತ್ತಷ್ಟು ಟೈಟ್. ವಾರದೊಳಗೆ ರದ್ದಾಗುತ್ತಾ ಹಾಸನ ಸಂಸದರ ಪಾಸ್ಪೋರ್ಟ್? ಪೆನ್ಡ್ರೈವ್ ಪುರಾಣ ಜಗಜ್ಜಾಹೀರಾಗಿ 1 ತಿಂಗಳಾಯ್ತು. ಪ್ರಜ್ವಲ್ ರೇವಣ್ಣ ವಿದೇಶಕ್ಕೆ ಪರಾರಿಯಾಗಿ 27 ದಿನಗಳಾದ್ರೂ ವಾಪಸ್ ಬರೋ ಲಕ್ಷಣ ಕಾಣಿಸ್ತಾ ಇಲ್ಲ. ಇಷ್ಟು ದಿನ ಇವತ್ತಲ್ಲ ನಾಳೆ ಪ್ರಜ್ವಲ್ ಬರಬಹುದು ಎಂಬ ನಿರೀಕ್ಷೆಯಲ್ಲಿದ್ದ SIT ಇದೀಗ ಪ್ರಜ್ವಲ್ ವಿರುದ್ಧ ಕಾನೂನು ಕುಣಿಕೆಯನ್ನ ಮತ್ತಷ್ಟು ಬಿಗಿಗೊಳಿಸಿದ್ದಾರೆ. ಇನ್ನೊಂದು ವಾರದಲ್ಲಿ ಪ್ರಜ್ವಲ್ ರೇವಣ್ಣ ಭಾರತಕ್ಕೆ ವಾಪಸ್ ಬರಲೇಬೇಕಾದ ಅನಿವಾರ್ಯ ಪರಿಸ್ಥಿತಿ ಎದುರಾಗಿದೆ. ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧ ಕೋರ್ಟ್ ಅರೆಸ್ಟ್ ವಾರೆಂಟ್ ಜಾರಿ ಮಾಡಿದ ಬೆನ್ನಲ್ಲೇ SIT ಕೇಂದ್ರಕ್ಕೆ ಪತ್ರ ಬರೆಯಿತು. ಸೂಕ್ತ ದಾಖಲೆಗಳನ್ನ ಪತ್ರದೊಂದಿಗೆ ಲಗತ್ತಿಸಿ ರಾಜತಾಂತ್ರಿಕ ಪಾಸ್ಪೋರ್ಟ್ ರದ್ದು ಮಾಡುವಂತೆ ಮನವಿ ಮಾಡಿಕೊಳ್ತು. ಕೊನೆಗೂ SIT ಮನವಿಗೆ ಸ್ಪಂದಿಸಿದ ಕೇಂದ್ರ ವಿದೇಶಾಂಗ ಇಲಾಖೆ ಪಾಸ್ಪೋರ್ಟ್ ಆಕ್ಟ್ ಸೆಕ್ಷನ್ 10 ಆಫ್ ಕ್ಲಾಸ್ 3 ಅಡಿ ಪ್ರಜ್ವಲ್ ರೇವಣ್ಣ ಅವರ ಪಾಸ್ಪೋರ್ಟ್ ರದ್ದುಗೊಳಿಸುವ ಪ್ರಕ್ರಿಯೆಯನ್ನ ಆರಂಭ ಮಾಡಿದೆ. ಈ ಬಗ್ಗೆ ಮಾಹಿತಿಯನ್ನ ನೀಡಿದೆ. ಪಾಸ್ಪೋರ್ಟ್ ಆಕ್ಟ್ ಸೆಕ್ಷನ್ 10 ಆಫ್ ಕ್ಲಾಸ್ 3 ಅಡಿ 1 ವಾರದ ಒಳಗೆ ಪಾಸ್ಪೋರ್ಟ್ ರದ್ದುಗೊಳಿಸೋಕೆ ಅವಕಾಶ ಇದೆ. ಇನ್ನು ಒಬ್ಬ ವ್ಯಕ್ತಿಯ ಬಳಿ 2 ಪಾಸ್ಪೋರ್ಟ್ ಇರೋಕ್ ಸಾಧ್ಯ ಇಲ್ಲ. ಸಂಸದರಾದಾಗ ರೆಗ್ಯುಲರ್ ಪಾಸ್ಪೋರ್ಟ್ ಪಡ್ಕೊಳ್ಳಾಗತ್ತೆ. ಅದರ ಬದಲು ರಾಜತಾಂತ್ರಿಕ ಪಾಸ್ಪೋರ್ಟ್ ಅನ್ನ ನೀಡಲಾಗುತ್ತೆ. MP ಸ್ಥಾನದಿಂದ ಕೆಳಗಿಳಿದ್ರೆ ರಾಜತಾಂತ್ರಿಕ ಪಾಸ್ಪೋರ್ಟ್ ಸರೆಂಡರ್ ಮಾಡಿದ ಬಳಿಕ ರೆಗ್ಯುಲರ್ ಪಾಸ್ಪೋರ್ಟ್ ಅನ್ನ ಮತ್ತೆ ಪಡೆಯೋಕ್ ಅವಕಾಶ ಇದೆ. ಹೀಗಾಗಿ 2 ಪಾಸ್ಪೋರ್ಟ್ ಒಬ್ಬ ವ್ಯಕ್ತಿ ಬಳಸೋಕ್ ಸಾಧ್ಯ ಇಲ್ಲ. ಸದ್ಯ ರಾಜ್ಯ ಸರ್ಕಾರದ ಪತ್ರಕ್ಕೆ ಸ್ಪಂದಿಸಿ ಪಾಸ್ಪೋರ್ಟ್ ರದ್ದು ಪ್ರಕ್ರಿಯೆಯನ್ನ ವಿದೇಶಾಂಗ ಇಲಾಖೆ ಆರಂಭ ಮಾಡಿದೆ. ಪ್ರಜ್ವಲ್ ರೇವಣ್ಣಗೆ ಕೇಂದ್ರದಿಂದ ಶೋಕಾಸ್ ನೋಟಿಸ್. SIT ಪತ್ರದ ಬೆನ್ನಲ್ಲೇ ಪಾಸ್ಪೋರ್ಟ್ ರದ್ದು ಮಾಡುವ ಪ್ರಕ್ರಿಯೆ ಆರಂಭ ಮಾಡಿರುವ ವಿದೇಶಾಂಗ ಸಚಿವಾಲಯ ಪ್ರಜ್ವಲ್ ರೇವಣ್ಣಗೆ ಶೋಕಾಸ್ ನೋಟಿಸ್ ಜಾರಿ ಮಾಡಿದೆ. ನಮಗೇನು ಅವರು ವಾಪಸ್ ಪತ್ರ ಬರೆದಿಲ್ಲ, ಆದರೆ ನಮಗೆ ಅಫಿಷಿಯಲಿ ತಿಳ್ಕೊಂಡಿರೋದು ಅವರು ಪ್ರೋಸೆಸ್ ಸ್ಟಾರ್ಟ್ ಮಾಡಿದ್ದಾರೆ ಅಂತ. ಅಂದರೆ ಅವರಿಗೆ ಅವ್ರದ್ದೇ ಆದ ಪ್ರೊಸೀಜರ್ ಇತ್ತಲ್ಲ, ದೇ ವಿಲ್ ಹ್ಯಾವ್ ಎನ್ SOP ಫಾರ್ ದೆಮ್. ಸೊ ದೇ ಹ್ಯಾವ್ ಸ್ಟಾರ್ಟೆಡ್ ಪ್ರೊಸೆಸಿಂಗ್ ದಟ್ ಆ್ಯಕ್ಷನ್. ವಾಪಸ್ ಬರಲೇಬೇಕು, ಡಿಪೋರ್ಟ್ ಮಾಡ್ತಾರೆ ಅವರು. ಆ ದೇಶದವರು ಡಿಪೋರ್ಟ್ ಮಾಡ್ತಾರೆ. ವಿತೌಟ್ ದಿ ವ್ಯಾಲಿಡ್ ಪಾಸ್ಪೋರ್ಟ್ ನೀವು ಇರೋಕ್ಕಾಗೋದಿಲ್ಲ ಯಾವ ದೇಶದಲ್ಲಿ. ವೀಸಾ ಇರಬೇಕು, ಇಲ್ಲ ಏನಾದರೂ ಒಂದು ಡಿಪ್ಲೊಮ್ಯಾಟಿಕ್ ಇಮ್ಯುನಿಟಿ ಇರಬೇಕು. HDK ಆರೋಪಕ್ಕೆ CM ಸಿದ್ದರಾಮಯ್ಯ ತಿರುಗೇಟು. ಇನ್ನು ತನಿಖೆ ಮುಗಿಯದೇ ಪ್ರಜ್ವಲ್ನನ್ನ ಅಪರಾಧಿಯನ್ನಾಗಿ CM ಸಿದ್ದರಾಮಯ್ಯ ಮಾಡಿದ್ದಾರೆ ಎಂಬ HDK ಹೇಳಿಕೆಗೆ CM ಖಡಕ್ ತಿರುಗೇಟನ್ನ ಕೊಟ್ಟಿದ್ದಾರೆ. ಅವ್ರ ಅಣ್ಣನ ಮಗ ತಪ್ಪು ಮಾಡಿದ್ದಾರೆ, ಆರೋಪ ಮಾಡಿದ್ದಾನೆ. ಅದು ನನ್ನ ಅಣ್ಣನ ಮಗ ಅಪರಾಧಿಯಲ್ಲ, ಆರೋಪಿ ಅಷ್ಟೇ ಅಂತ ಹೇಳೋದು. ನಾನು ಆರೋಪಿ ಅಂತ ಹೇಳ್ತೀನಿ. ಒಟ್ಟಾರೆ ಪೆನ್ಡ್ರೈವ್ ರಹಸ್ಯ ಹೊರಬರ್ತಾ ಇದ್ದ ಹಾಗೆ ಪ್ರಜ್ವಲ್ ರೇವಣ್ಣ ದೇಶ ತೊರೆದು 27 ದಿನಗಳೇ ಕಳೆದ್ರೂ ಆತನ ಬಂಧನಕ್ಕೆ SIT ಎಲ್ಲ ದಾರಿಗಳಿಂದಲೂ ಯತ್ನ ಮಾಡ್ತಾ ಇದೆ.
ಇದೀಗ 1967ರ ಪಾಸ್ಪೋರ್ಟ್ ಆಕ್ಟ್ ಸೆಕ್ಷನ್ 10 ಆಫ್ ಕ್ಲಾಸ್ 3ರ ಅಡಿ ಕಠಿಣ ಕ್ರಮಕ್ಕೆ ಮುಂದಾಗಿದ್ದು, 1 ವಾರದ ಒಳಗೆ ಪ್ರಜ್ವಲ್ ಸ್ವದೇಶಕ್ಕೆ ವಾಪಸ್ಸಾಗ್ತಾರಾ ಅನ್ನುವ ಪ್ರಶ್ನೆ ಕಾಡ್ತಾ ಇದೆ. ಸಂದೇಶ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.